ಡಾಕ್ಟರ್ಗೆ ಹೇಳಿ ಧಿಕ್ಕಾರ. ರೈತರನ್ನು ದನಗಳಂತೆ ಕಾಣುತ್ತಿರುವ ದನದ ಡಾಕ್ಟರ್ಗೆ ಹೇಳಿ ಧಿಕ್ಕಾರ. ರೈತರನ್ನು ದನಗಳಂತೆ ಕಾಣುತ್ತಿರುವ ದನದ ಡಾಕ್ಟರ್ಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ 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 ಅಯ್ಯಯ್ಯೋ. ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪಶುವಿಗೆ ಆರೋಗ್ಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ಆಕಳು ಮೃತಪಟ್ಟಿದೆ ಅಂತ ಆರೋಪಿಸಿ ರೈತರು ಪಶು ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಬೆಳವಟಗಿ ಗ್ರಾಮದಲ್ಲಿ ಜರುಗಿದೆ. ಬೆಳವಟಗಿ ಗ್ರಾಮದ ರೈತ ನೀಲಪ್ಪ ಪೂಜಾರ್ ಅವರ ಆಕಳಿಗೆ ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳಿಗೆ ಹಲವು ಬಾರಿ ದೂರವಾಣಿ ಕರೆ ಮಾಡಿದ್ರೂ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಚಿಕಿತ್ಸೆ ದೊರೆಯದೆ ಆಕಳು ಮೃತಪಟ್ಟಿದ್ದು ಬಳಿಕವೂ ಕೂಡ ಪಶು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿದರೂ ಸ್ಪಂದನೆ ಸಿಗಲಿಲ್ಲ ಅಂತ ದೂರಲಾಗಿದೆ. ಆಕಳು ಮೃತಪಟ್ಟ ಹಿನ್ನೆಲೆ ಇಂದು ಬೆಳಗ್ಗೆ ರೈತರು ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ಮೃತ ಆಕಳನ್ನ ನವಲಗುಂದದ ಪಶು ಆಸ್ಪತ್ರೆ ಮುಂಭಾಗಕ್ಕೆ ತಂದು ಪಶು ವೈದ್ಯಾಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ವರ್ಷ ಮುಂಗಾರು ಕೈಕೊಟ್ಟಿರುವ ಹಿನ್ನೆಲೆ ಹೈನುಗಾರಿಕೆಯನ್ನ ನಂಬಿಕೊಂಡು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದ ರೈತ ನೀಲಪ್ಪ ಪೂಜಾರ್ ತಮ್ಮ ಜೀವನಾಧಾರವಾಗಿದ್ದ ಆಕಳನ್ನ ಕಳೆದುಕೊಂಡು ಕಣ್ಣೀರಿಟ್ಟ ದೃಶ್ಯ ಮನಕಲಗುವಂತಿತ್ತು. ಇಂತಹ ಘಟನೆಗಳು ಯಾವುದೇ ಅನ್ನದಾತನ ಪಶುಗಳಿಗೆ ಆಗಬಾರದು. ಪಶುಗಳಿಗೆ ತುರ್ತು ಸಂದರ್ಭದಲ್ಲಿ ಕೂಡಲೇ ಚಿಕಿತ್ಸೆ ದೊರೆಯುವ ವ್ಯವಸ್ಥೆ ಮಾಡಬೇಕು ಅಂತ ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದ್ದಾರೆ. ನವಲಗುಂದ ತಾಲೂಕಿನಲ್ಲಿ ಹೋರಾಟ ಹಾಕೊಂಡಿದ್ದು ಕಾರಣ ಅಂತಂದ್ರೆ ತಾಲೂಕಿನಾದ್ಯಂತ ಸುಮಾರು ಜನ ರೈತರು ಈ ಹಸುಗಳು ದನಗಳನ್ನೇ ನಂಬಿ ಹೈನುಗಾರಿಕೆಯನ್ನು ನಂಬಿ ಬದುಕು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ಮಳೆ ಬೇರೆ ಕೈ ಕೊಟ್ಟೈತಿ, ಬರಗಾಲದ ಸಮಯ, ಅವಕ್ಕೆ ಮೇವುಗಳು ಇಲ್ಲದಂಥ ಸಮಯ. ಅಂತಂದ್ರಾಗ ಇವರು ಡಾಕ್ಟರ್ಗಳು ನಿರ್ಲಕ್ಷ್ಯತನದಿಂದ ಸುಮಾರು ದಿನಗಳು ನಮಗೆ ಸಹಾಯಕತ್ತವ. ಒಂದೆರಡಲ್ಲ, ಅವರ ಲೆಡ್ಜರ್ ನೀವು ತೆಗೆದು ನೋಡ್ಬೋದು. ಅದನ್ನು ಎಷ್ಟು ದನಗಳು, ಕರುಗಳು, ಮೇಕೆಗಳು, ಆಡುಗಳು ಸಾವನ್ನಪ್ಪಿದ್ದೇವೆ ಅಂತಂದ್ರೆ ಅಷ್ಟು ಇಷ್ಟ ಅಲ್ಲ. ಇವರಲ್ಲಿ ಬಂದರೆ ಸರ್ವಿಸ್ ಚಲೋ ಇಲ್ಲ. ದನಕ್ಕೆ ಡಾಕ್ಟರ್ಗಳು ನೋಡಂಗಿಲ್ಲ, ನೋಡಿದ್ರೆ ಔಷಧಗಳನ್ನು ಕೊಡೋದಿಲ್ಲ. ಔಷಧಗಳನ್ನ ಹೊರಗೆ ಬರೆಯುವಂಥ ವ್ಯವಸ್ಥೆನೂ ಮಾಡ್ಯಾರ ಇವರು. ಒಂದಲ್ಲ ಎರಡಲ್ಲ, ಎಷ್ಟೋ ಜನ ರೈತರು ಅದರ ಮಾಹಿತಿಗಳೇ ಕೊಡಂಗಿಲ್ಲ. ದನಗಳನ್ನ ಹೆಂಗ್ ಸಾಕ್ಬೇಕಂತೇಳಿ ಸರ್ಕಾರದ ನಿರ್ದೇಶನ ಇರ್ತೈತಿ. ನೀವು ಊರು ಅಡ್ಡಾಡಿ ಇವ್ರಿಗೆ ಕಾಲು ನೋವು, ಕಾಲು ಬ್ಯಾನಿ ಮತ್ತೆ ಇಂಥ ರೋಗಗಳು ಬಂದಾಗ ನೀವು ಅವ್ರಿಗೆ ಅವೇರ್ ಮಾಡ್ರಿ ಅಂತ ಹೇಳಿ ಕಳಿಸಿರ್ತಾರ. ಅಂಥವ್ನು ಸಹ ಮುಗಿಸೋದಿಲ್ಲ ಸುದ್ದಿನ. ಜೊತೆಗೆ ಇನ್ಶೂರೆನ್ಸ್ ಇವತ್ತ ನೀವು ಕಣ್ಣಾರಿ ನೋಡ್ಬೋದು. ಈ ದನ ಹಿಂದೆ ನಾವು ನಿನ್ನೆ ಸಹಾಯಕತೈತಿ, ತ್ರಾಸ ಆಗಕತೈತಿ, ಬರ್ರಿ ಅಂತ ಹೇಳಿ ಖುದ್ದಾಗಿ ಏನು ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ರ, ಪಶು ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ರ ಫೋನ್ ತಗೊಳಂಗಿಲ್ಲ. 2-3 ಸಾರಿ ಹಚ್ಚಿದ್ರ ಒಂದ್ ಫೋನ್ ತಗೊಂತಾರ, ನಾನು ಬಾತ್ರೂಮ್ನಾಗ ಅದೀನಿ ಅಂತ ಹೇಳಿ ಇಟ್ಟವ್ರ ವಾಪಸ್ ಫೋನ್ ತಗೊಂಡಿಲ್ಲ. ಈ ಹೊತ್ತಿನ ಮಠ ತಗೊಂಡಿಲ್ಲ ಅನ್ನೋ ಕಾರಣಕ್ಕ ರೊಚ್ಚಿಗೆದ್ದ ರೈತರು ಸಹ ಈ ನಮ್ಮ ಸಂಘಟನೆ ಜೊತೆ ಸಹಕಾರ ಕೊಟ್ಟ ಇವತ್ತು ಇವ್ರನ್ನ ಖಂಡಿಸ್ಬೇಕು. ಇಲ್ಲಿಂದ ಇವ್ರನ್ನ ಕೆಲಸ ಮಾಡಕ್ ಇವ್ರು ಯೋಗ್ಯರಲ್ಲ. ತಾಲೂಕಿಗೆ ಕೆಲಸ ಮಾಡುವಂತ ವೈದ್ಯಾಧಿಕಾರಿಗಳು ಬೇಕಾಗ್ಯಾರ. ಹಂಗಾಗಿ ಇವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ಈ ವರ್ಷನ ವಜಾಗೊಳಿಸ್ಬೇಕಂತ ಇವತ್ತು ಆಗ್ರಹ ಐತಿ. ಅದಾದ ನಂತರ ಏನು ಇವತ್ತು ದನ ಸತ್ತಂತ ನೊಂದ ರೈತಗ ಅದ್ರ ಪರಿಹಾರ ಕೊಡ್ಬೇಕು, ಅವರು ಪರಿಹಾರ ತುಂಬಿಸ್ಕೊಡ್ಬೇಕು. ಅವರಿಗೂ ನಾವು ಈ ಹೋರಾಟವನ್ನು ಮೊಟಕುಗೊಳಿಸೋದಿಲ್ಲ ಅಂತ ಹೇಳಿ ನಮ್ಮ ಆಗ್ರಹ ಇರ್ತೈತಿ. ಈ ಸಂದರ್ಭದಲ್ಲಿ ಶಿವಣ್ಣ ಪೂಜಾರ್, ಶಿವಪುತ್ರಪ್ಪ ಕೆಳಗೇರಿ ಸೇರಿ ಹಲವು ರೈತ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.